ನಿಮ್ಮ ಮನೆಯ ಹತ್ತಿರವಾಗಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲಾಗಲಿ ಈ ಗಿಡ ಇದ್ದರೆ ಅದನ್ನು ನೀವು ನೋಡುವುದರಿಂದ ನಿಮಗೆ ಧನ ಆಕರ್ಷಣೆಯಾಗಿ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. ನಿಮ್ಮ ಮನೆಯ ಹತ್ತಿರವಾಗಲಿ ನಿಮ್ಮ ಮನೆಯ ಸುತ್ತಮುತ್ತಲಾಗಲಿ ಈ ಗಿಡ ಇದ್ದರೆ ನೀವು ಅದನ್ನು ನೋಡುವುದರಿಂದ ನಿಮಗೆ ಅದೃಷ್ಟ ಉಂಟಾಗುತ್ತದೆ, ನಿಮಗೆ ಧನ ಆಕರ್ಷಣೆ ಉಂಟಾಗುತ್ತದೆ. ಇದರಿಂದ ಅಂದಿನ ದಿನವೆಲ್ಲ ನಿಮಗೆ ಒಳ್ಳೆಯ ಲಾಭ ಉಂಟಾಗುತ್ತದೆ. ಈ ಗಿಡವು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನಲ್ಲಿ ಈ ಗಿಡಗಳು ಇದ್ದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ. ನಮ್ಮ ಭಾರತದಲ್ಲಿ ತುಂಬಾ ವಿಧವಾದ ಗಿಡಗಳು ಇರುತ್ತದೆ. ಅದರಲ್ಲಿ ಕೆಲವು ಗಿಡಗಳನ್ನು ಮಾತ್ರ ನಾವು ಪೂಜಿಸುತ್ತೇವೆ. ಅಲ್ಲದೆ ಕೆಲವು ಗಿಡಗಳನ್ನು ನಿಮ್ಮ ಕೈಯಾರೆ ನೆಡುವುದರಿಂದ ನಮ್ಮ ಗ್ರಹಗತಿಗಳನ್ನು ನಮಗೆ ಅನುಕೂಲ ಮಾಡಿಕೊಡುತ್ತದೆ. ಗಿಡಗಳಲ್ಲಿ ಎಷ್ಟೋ ಶಕ್ತಿಗಳು ಅದರಲ್ಲಿ ಅಡಗಿರುತ್ತದೆ. ನಮ್ಮ ದರಿದ್ರವನ್ನು ಕಳೆದು ಅದೃಷ್ಟವನ್ನು ತರುವ ಗಿಡಗಳು ಇರುತ್ತವೆ. ಆದರೆ ಕೆಲವು ಗಿಡಗಳು ನಾವು ನೆಡದೆ ತನ್ನ ಪಾಡಿಗೆ ತಾನು ಬೆಳೆದಿದ್ದೇ ಆದರೆ ನಿಮಗೆ ಅದು ಅದೃಷ್ಟ ಕುಲಾಯಿಸಿದೆ ಎಂದು ಇದರ ಅರ್ಥ. ಅದು ಯಾವ ಗಿಡ ಎಂದು ಈ ವಿಡಿಯೋದಲ್ಲಿ ನೋಡೋಣ. ನಮಗೆ ಧನಾಕರ್ಷಣೆಯನ್ನು ಉಂಟು ಮಾಡುವ, ನಮಗೆ ಅದೃಷ್ಟವನ್ನು ಕೊಡುವ ಗಿಡ ಯಾವುದು ಎಂದರೆ ಬಿಳಿ ಎಕ್ಕದ ಗಿಡ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲವು ಗಿಡಗಳು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಅದರಲ್ಲಿ ಬಿಳಿ ಎಕ್ಕದ ಗಿಡವು ಒಂದು. ಈ ಬಿಳಿ ಎಕ್ಕದ ಗಿಡದಲ್ಲಿ ವಿನಾಯಕನು ನೆಲೆಸಿರುತ್ತಾನೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಇದರ ಹೂವು ಗಣೇಶ ದೇವರಿಗೂ ಹಾಗೂ ಶಿವನಿಗೂ ಇಷ್ಟಪಡುವ ಹೂವಾಗಿದೆ ಎಂದು ಹೇಳಲಾಗುತ್ತದೆ. ಈ ಗಿಡದಲ್ಲಿನ ಹತ್ತಿಯಿಂದ ದೀಪಗಳನ್ನು ಹಚ್ಚುವುದರಿಂದ ಅಷ್ಟ ಐಶ್ವರ್ಯ ಉಂಟಾಗುವುದೆಂದು ಹೇಳಲಾಗುತ್ತದೆ. ಈ ಹತ್ತಿಯಿಂದ ಬತ್ತಿಗಳನ್ನು ತಯಾರಿಸಿ ಕೊಬ್ಬರಿ ಎಣ್ಣೆಯಲ್ಲಾಗಲಿ ಹಸುವಿನ ತುಪ್ಪದಲ್ಲಾಗಲಿ 5 ದೀಪಗಳನ್ನು 5 ವಾರಗಳು ಬೆಳಗಿಸಿದರೆ ಗಣೇಶ ಹಾಗೂ ಆಂಜನೇಯ ಸ್ವಾಮಿಯ ಅನುಗ್ರಹ ಲಭಿಸುತ್ತದೆ. ಭಾನುವಾರ ಪುಷ್ಯ ನಕ್ಷತ್ರ ಅಥವಾ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಈ ಸಮಯದಲ್ಲಿ ನೀವು ಬಿಳಿ ಎಕ್ಕದ ಗಿಡ ನೆಡುವುದರಿಂದ ಅಥವಾ ಪೂಜಿಸುವುದರಿಂದ ನಿಮ್ಮ ಎಲ್ಲಾ ವಿಘ್ನಗಳು ತೊಲಗಿ ಹೋಗಿ ನಿಮಗೆ ಜಯ ಉಂಟಾಗುತ್ತದೆ ಎಂದು ಆಧ್ಯಾತ್ಮಿಕತೆಯಲ್ಲಿ ಹೇಳಲಾಗಿದೆ. ಬಿಳಿ ಎಕ್ಕದ ಗಿಡವನ್ನು ಪೂಜಿಸುವುದರಿಂದ ನೆಗೆಟಿವ್ ಎನರ್ಜಿ ದೂರವಾಗುವುದಲ್ಲದೆ ನರ ದೃಷ್ಟಿ ಬೀಳುವುದಿಲ್ಲ. ಕಣ್ಣಿನ ಸಮಸ್ಯೆ ಇರುವವರು, ಆರೋಗ್ಯ ಸಮಸ್ಯೆ ಇರುವವರು ಗಿಡದ ಬೇರನ್ನು ತಾಯತ್ತದ ರೂಪದಲ್ಲಿ ಧರಿಸುವುದರಿಂದ ಆ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಈ ಹೂವಿನಿಂದ ಶಿವನನ್ನು ಪೂಜಿಸುವುದರಿಂದ ನಾವು ಮಾಡಿರುವ ಪಾಪ ಕರ್ಮಗಳನ್ನು ಕಳೆಯಬಹುದು. ಕೆಲವರು ಇದರ ಹಾಲು ಕಣ್ಣಿನಲ್ಲಿ ಬಿದ್ದರೆ ಕಣ್ಣು ಕಾಣುವುದಿಲ್ಲವೆಂದು ಭಯ ಪಡುತ್ತಾರೆ. ಆದರೆ ಇದರಲ್ಲಿ ಎಷ್ಟೋ ವಿಧವಾದ ಆಯುರ್ವೇದದ ಔಷಧಿಗಳನ್ನು ತಯಾರಿಸಲಾಗುತ್ತದೆ. ಈ ಗಿಡದಲ್ಲಿನ ಬೇರುಗಳು ವರ್ಷಗಳು ಕಳೆದಂತೆ ಗಣೇಶನ ರೂಪವನ್ನು ಪಡೆಯುತ್ತದೆ. ಇದನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ನಿಮ್ಮ ಮನೆಯಲ್ಲಿ ಧಾನ್ಯಕ್ಕೆ ಕೊರತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.